ಹೆಲೋ, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್. ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ಎದ್ದು ಬಿಸಿನೀರು ಕುಡಿದು ಅದ್ರ ಸ್ವಲ್ಪ ಲೆಮನ್ ಹ್ಯಾಡ್ ಮಾಡಿಕೊಂಡು ವಾಕ್ ಹೋಗಿ ಬಂದೆ. 4 ಕಿಲೋಮೀಟರ್ ಕಂಪ್ಲೀಟ್ ಆಯಿತು. ಮನೆಗೆ ಬಂದು 1 ಲೋಟ ಬಿಸಿನೀರು ಕುಡಿತೀನಿ. ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ಟಿಫನ್ ಒಳಗಡೆ 1 ಲೀಟರ್ ನೀರು ಖಾಲಿ ಮಾಡ್ತೀನಿ. ಚಪಾತಿ ಮಾಡಿದ್ಲೋ ಬಿಟ್ಲೋ ಗೊತ್ತಿಲ್ಲ, ಅಡುಗೆ ಮಾಡಲಿತ್ತು ರಾಶಿ ಕೆಲಸ ಕೊಟ್ಟು ಬಂದ್ಲು ಮತ್ತೆ ನನಗೆ. ಇನ್ನೂ ಆಟಾಡ್ತಾನೆ ಇದ್ಲು. ಬಟ್ ಟಿಫನ್ ಟೈಮ್ ಆಯ್ತಲ್ಲ, ಸೊ ತಿಂಡಿ ತಿನ್ನೋಕೆ ಕೂತ್ಕೊಂಡು ನೋಡ್ಕೊಳ್ಳಿ. ಅವಳು ಬಂದು ಬ್ಯಾಲೆನ್ಸ್ ಟಿಮ್ನೇ ಟ್ರೈ ಮಾಡ್ತಾ ಇರೋದು. ಅವಳು ಫಾಲೋ ಮಾಡೋದು ಅದೇ. ನಾನೇನು ಊಟ ತಿಂತೀನಿ ಅದನ್ನು ಅವಳು ತಿಂತಾಳೆ. ಸ್ನ್ಯಾಕ್ಸು ಕೂಡ ತಿಂತಾಳೆ. ಹೇಳ್ತೀನಿ ಅದು ಹೇಗೆ ಮಕ್ಕಳಿಗೆ ಅಭ್ಯಾಸ ಮಾಡೋದು ಅಂತ ಇನ್ನೊಂದು ವೀಡಿಯೋ ಮಾಡ್ತೀನಿ. ಸೊ ಮಕ್ಕಳಿಗೆ ನಾವು ಏನು ತಿಂತೀವಿ ಅದು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ಅವರು ಹೆಲ್ದಿಯಾಗಿ ಬೆಳೀತಾರೆ. ಈಗ ನಾನು ಚಾಕ್ಲೇಟ್ ತಿಂತಂದ್ರೆ ಅವಳು ಚಾಕ್ಲೇಟ್ ತಿಂತಾಳೆ, ನಾನು ಚಪಾತಿ ತಿಂತಂದ್ರೆ ಅವಳು ಚಪಾತಿ ತಿಂತಾಳೆ. ಸೊ ಆ ಥರ ನಾವೇನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಹಾಗೆ ಮಕ್ಕಳು ಅದೇ ಥರ ಬೆಳವಣಿಗೆ ಆಗ್ತಾರೆ. ನೋಡಿ ಟೋಫು ಕಳ್ಳಿ ಇವಳು, ನಾನು ತಟ್ಟೆಲಿ ಇರೋಂಗೆ ಇಲ್ಲ, ಅದಕ್ಕೆ ಮಾಡಬೇಕಾದ್ರೆ ಎಕ್ಸ್ಟ್ರಾ ಮಾಡಿಬಿಡ್ತೀನಿ. ಅವಳಿಗೂ ನನಗೂ ಟೋಫು ಅಂದರೆ ಸಖತ್ ಇಷ್ಟ, ಅದಕ್ಕೋಸ್ಕರ. ಸೊ ಒನ್ಸ್ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅವಳಿಗಂತೂ ತಿನ್ಸೋದ್ರೊಳಗಡೆ ಸಾಕಾಗೋದು. ಒಂದೊಂದು ಟೈಮಲ್ಲಿ ಒಂದೊಂದು ಟೈಮಲ್ಲಿ ಹಠ ಮಾಡ್ತಾಳೆ, ಅವ್ರ ಅಪ್ಪಂಗೆ ತಿನ್ನಿ, ಚಪಾತಿ ಮಾತ್ರ ಖಾಲಿಯಾಗಿಲ್ಲ, ಟೋಫು ಮಾತ್ರ ಖಾಲಿ ಆಗ್ತಾಯಿದೆ, ತಗೊಳ್ಳಿ ತಿನ್ನಿ ಅಂತ. ಅವಳು ಏನು ಮಾಡ್ತಾಳೆ ಅಂದರೆ ತಿನ್ನಬೇಕಾದ್ರೆ ಅವಳನ್ನ ಸ್ವಲ್ಪ ಖಾಲಿಯಾಗಿಲ್ಲ, ಟೋಫು ಆಗಲಿ ಏನಾದರೂ ಖಾಲಿ ಆಯಿತು ಅಂದರೆ ನೆಕ್ಸ್ಟ್ ನನ್ನ ತಟ್ಟೆಗೆ ಓಡಿ ಬರ್ತಾಳೆ. ಆ ಖಾಲಿ ಆಗಿರೋದನ್ನ ನನಗೆ ತಿನ್ನಿಸಿ ನನ್ನ ತಟ್ಟೆಲಿರುವಂಥ ಫುಲ್ ಆಗಿರೋದನ್ನು ಎಸ್ಕೇಪ್ ಮಾಡ್ಕೊಂಡು ಹೋಗ್ತಾಳೆ. ನೋಡಿ ಇಲ್ಲಿ ನನ್ನ ಹತ್ರ ಇರೋದನ್ನು ಅವಳು ಈಗ ನನಗೊಂದು ಚೂರು ತಿನ್ನಿಸಿದ್ಲು, ನಾನು ಅದು ಫುಲ್ ಇಸ್ಕೊಂಡು ಹೋಗ್ತಾಳೆ. ಮ್ಯಾಂಗೋ ಪ್ರೇಮಿ ಅಂತಲೇ ಹೇಳ್ಬೋದು ನನ್ನ ಮಗಳು. ಸಖತ್ ಇಷ್ಟಪಡ್ತಾಳೆ. ನಾನು ತೊಗೊಳ್ತೀನಿ ಅಂದರೂ ಬೇಡ ಅಮ್ಮ ನೀವು ಬೇರೆ ತೊಗೊಳ್ಳಿ ಅಂತ ಹೇಳ್ತಾಳೆ. ಮಗನ ಹತ್ರ ಮಕ್ಳುಗಳು ಬಂದಿದ್ರು, ಅವ್ರಿಗೆ ಬಿಸ್ಕೆಟ್ ಕೊಟ್ಟೆ. ಅಣ್ಣ ಆ್ಯಕ್ಚುಲಿ ಇದು ಹುಡುಗಿ ಅಂದ್ಕೊಂಡೆ, ಅದು ಹುಡುಗ ಅಂತೆ, ಸಂತೋಷ್ ಅಂತ. ಸೊ ಅವನಿಬ್ರಿಗೂ ಬಿಸ್ಕೆಟ್ ಕೊಟ್ಟು, ಹಣ್ಣು ಕೊಟ್ಟು, ನೀರು ಕೊಟ್ಟು ಕಳಿಸ್ದೆ. ಡೈಲಿ 3 to 4 ಲೀಟರ್ ನೀರು ಕುಡೀರಿ, ಆರಾಮಾಗಿರಿ. ನಾನು ಡೈಲಿ 3 to 4 ಲೀಟರ್ ವಾಟರ್ ಕಂಪ್ಲೀಟ್ ಮಾಡ್ಕೊಬಿಡ್ತೀನಿ. ಸೊ ಕ್ಲೈಂಟ್ ಜೊತೆ ಕಾಲ್ ಇತ್ತು, ಅವ್ರ ಜೊತೆ ಕಾಲ್ ಮುಗಿಸ್ದೆ. ಹಾಗೆ ಪ್ಲ್ಯಾನ್ಸ್ ಇತ್ತು, ಪ್ಲ್ಯಾನ್ ಪ್ರಿಪೇರ್ ಮಾಡಿ ಕಳಿಸ್ದೆ. ಸೊ ಇವತ್ತು ಅಪ್ಪ ಬರ್ಡೇ ಆಗಿರೋದ್ರಿಂದ ಒಂದು ವೀಡಿಯೋ ಕಾಲ್ ಕೂಡ ಆಯಿತು. ನಂತರ ಫ್ರೂಟ್ಸ್ ಟೈಮ್ ಆಗಿತ್ತು. ಫ್ರೂಟ್ಸ್ ತುಂಬ ಹಣ್ಣಾಗಿ ಹೋಗಿತ್ತು, ಅದು ಹಾಗೆ ತಿನ್ನೋಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗ್ತಿರಲಿಲ್ಲ. ಅದಕ್ಕೆ ಮತ್ತೆ ಜ್ಯೂಸೇ ಮಾಡಿಕೊಂಡು ನಟ್ಸು ಮತ್ತು ಫ್ರೂಟ್ಸ್ ಹಾಕಿ, ಹಾಲು ಅಥವಾ ಶುಗರ್ ಏನು ಮಿಕ್ಸ್ ಮಾಡಲ್ಲ, ಜಸ್ಟ್ ನೀರು, ಹಣ್ಣು, ನಟ್ಸ್ ಮಾತ್ರ. ಸ್ವಲ್ಪ ಟೇಸ್ಟ್ ಹಾಗೆ ಹೀಗೆ ಅಂದ್ರೂ, ಬಟ್ ಹೆಲ್ದಿ ಬೇಕಲ್ಲ ನಮಗೆ, ಟೇಸ್ಟಿಯಾಗಿತ್ತು ಸ್ವಲ್ಪ. ಸೊ ಕುಡಿದೆ. ನಂತರ ಲಂಚ್ ಟೈಮ್ ಆಗಿತ್ತು. ಇವತ್ತು ನಮ್ಮ ಯಜಮಾನ್ರು ಸ್ವಲ್ಪ ಅಡುಗೆ ಮಾಡ್ತೀನಿ ಅಂತ ಮಾಡ್ತಾಯಿದ್ರು. ಮುದ್ದೆ ಅಂತ ನಾನೇ ಮಾಡಿದ್ದೆ, ಅವ್ರಿಗೆ ಮುದ್ದೆ ಅಂತ ಮಾಡೋಕ್ಕೆ ಬರೋಲ್ಲ. ಇಲ್ಲಿ ನೋಡಿ ನನ್ನ ಮಗಳು, ನನಗೆ ನನ್ನ ಊಟ ತಿಂಡಿ ನನ್ನ ಮಗಳು ಊಟ ತಿಂಡಿನೇ ಹೆಚ್ಚು ಕೇರ್ ಮಾಡೋದು. ಅವಳು ಊಟ ತಿಂಡಿ ಮಾಡ್ಬೇಕು ಕರೆಕ್ಟಾಗಿ ಅಂತ. ಸೊ ಅವಳಿಗೂ ಬ್ಯಾಲೆನ್ಸ್ಡ್ ಮೀಲ್. ನಾನು ಹೇಳಂಗೆ ನಮ್ಮ ತಟ್ಟೆಲಿ ಏನೇ ಇರುತ್ತೆ ಅವಳ ತಟ್ಟೆಲಿ ಅದೇ ಥರ ಇರುತ್ತೆ. ಸೊ ಈವ್ನಿಂಗ್ ಸ್ನಾನ ಆಗಿ ಪೂಜೆ ಆಯಿತು. ಮಾರ್ನಿಂಗ್ ಬೆಳಗ್ಗೆ ನಮ್ಮ ಹಸ್ಬೆಂಡ್ ಮಾಡಿದ್ರು, ಇವಾಗ ನಾನು ಮಾಡ್ತಾಯಿದ್ದೀನಿ. ಸೊ ಹೀಗೆ ಇರುತ್ತೆ ನಾನು ಡೈಲಿ. ಸೊ ಕ್ಲೈಂಟ್ಸ್ ಜೊತೆ ಕಾಲ್ಸ್ ಇರುತ್ತೆ, ಅವ್ರ ಪ್ಲ್ಯಾನ್ಗಳು ಚೇಂಜ್ ಇರುತ್ತೆ, ಅವ್ರ ಊಟ ತಿಂಡಿ ಚೆಕ್ ಮಾಡೋದು. ಸೊ ಅದರಲ್ಲಿ ನನ್ನ ಮಗಳು ಟೈಮ್ ಕೊಡಬೇಕು ಯಪ್ಪ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ ಬೇರೆ ಆಗಿತ್ತು. ಸೊ ಕಾಫಿ ಮಾಡ್ಕೊಳ್ಳೋಕ್ಕೆ ಡಿಕಾಕ್ಷನ್ ರೆಡಿ ಇತ್ತು. ಹಾಲು ಬಿಸಿಗಿಟ್ಟೆ, ಹಾಗೆ ಕಡಲೆ ಬೀಜ ಬೇಕಲ್ಲ, ಸೊ ಕಡಲೆ ಬೀಜನೂ ಉರಿಯೋಕೆ ಹಾಕಿದ್ದೆ. ಸೊ ನೋಡ್ತಾ ಇದ್ದಾರಲ್ಲ, ವಿತೌಟ್ ಶುಗರ್ ನಾನು ಕಾಫಿ ತೊಗೊಳ್ಳೋದು. ಯಾವಾಗಲೂ ಬೆಲ್ಲನೂ ಆ್ಯಡ್ ಮಾಡಿಲ್ಲ, ಕಾಫಿ ತೊಗೊಳ್ತಾ ಇದ್ದೀನಿ. ಸೊ ತುಂಬ ಜನ ತಪ್ಪು ತಿಳ್ಕೊತೀರಾ, ಕಾಫಿ ಟೀಗೆ ಶುಗರ್ ಹಾಕ್ಕೊಬಾರ್ದನೋ, ಇವ್ರು ಹಾಕ್ಕೊಳ್ತಾ ಇಲ್ಲ ಅಂತ. ನಾನು ಹಾಕ್ಕೊಳ್ತಿಲ್ಲ ಅಂತ. ನೀವು ನನ್ನ ಕ್ಲೈಂಟ್ಸ್ ಕೂಡ ಶುಗರ್ ಹಾಕ್ಕೊಳ್ತಾರೆ. 5 to 10 grams ಹಾಕ್ಕೊಂಡೆ ಕುಡಿಯೋದು ಅವರು. ಸೊ ನನಗೆ ಆ ಟೇಸ್ಟ್ ಇಷ್ಟ ಅಂತ ಪ್ಲೈನಾಗಿ ತೊಗೊಳ್ತೀನಿ. ಸೊ ನನ್ನ ಮಗಳು ನನ್ನ ಜೊತೆ ಸ್ನ್ಯಾಕ್ಸ್ ತಿಂತಾ ಇದ್ದಾಳೆ. ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ನನಗಂತೂ ಮೂಗಿಗೆ ಸರಿ ಪೆಟ್ಟು ಮಾಡಿದ್ಲು. ಯಾಕಂದರೆ ಆ ಮೂಗನ್ನ ತಪ್ಪ ಇರೋದ್ರಿಂದ 2 ಕೈಲಿ ಪ್ರೆಸ್ ಮಾಡಿ ನೋವು ಮಾಡಿದ್ಲು. ಹಾಗೆ ನನ್ನ ಮಗಳು ಏಜ್ ಕೇಳ್ತಾ ಇದ್ದೀರಾ, ಈ ಜೂನಿಗೆ ಅವಳಿಗೆ 3 years ಕಂಪ್ಲೀಟ್ ಆಗುತ್ತೆ. ಒಬ್ಬಳೇ ಮಗಳಿರೋದು. ಸೊ ಈವ್ನಿಂಗ್ ಟೈಮ್ ಆಗಿತ್ತು, ವಾಕ್ ಆಗಲಿಲ್ಲ. ಸೊ ಮನೆಯೊಳಗಡೆ ಸೈಕ್ಲಿಂಗ್ ಮಾಡ್ತಾಯಿದ್ದೆ. ನನ್ನ ಮಗಳು ಅಲ್ಲೂ ಹಠ, ನಾನು ಸೈಕ್ಲಿಂಗ್ ಮಾಡಬೇಕು ಅಂತ. ಸೊ ಇಬ್ಬರೂ ಹೆಂಗೋ ಕಚ್ಚಾಡಿಕೊಂಡು ಕಂಪ್ಲೀಟ್ ಮಾಡಿದ್ವಿ. ಲಾಸ್ಟಿಗೆ ಅವಳಿಗೆ ಸರಿ ರೇಗದೆ ಮೇಡಮವ್ರು ಹತ್ಕೊಂಡು ಬಂದು ಕಿಸ್ ಕೊಟ್ಟು ಎಲ್ಲ ಮಾಡಿ ಸಮಾಧಾನ ಮಾಡಿದ್ರು. ಆಮೇಲೆ ನಾನು ಏನಕ್ಕೂ ರೇಗದೆ, ಅದಕ್ಕೆ ನೋಡಿ ನನಗೆ ಹೇಗೆ ದೂಕ್ತಾ ಇದ್ದಾಳೆ ಅಂತ. ಸರಿ ದೂಕಿದ್ಲು, ಬಿದ್ದೆ. ಸೊ ಈ ನೈಟ್ ಆಗಿತ್ತು. ನೈಟ್ಗೆ
ಆ್ಯಕ್ಚುಲಿ ಇವತ್ತು ನಮ್ಮ ಮನೆಯಲ್ಲ, ನಮ್ಮ ಚಿಕ್ಕ ಮಾವ ಮನೇಲಿ ಸ್ಯಾಂಡ್ವಿಚ್ ಪಾರ್ಟಿ ಇಟ್ಕೊಂಡ್ವಿ, ಸ್ಯಾಂಡ್ವಿಚ್ ತಿಂದ್ವಿ ಎಲ್ಲರೂ. ಸೊ ನಾನು ಚೀಸ್ ಹಾಕ್ಕೊಂಡಿದ್ದೀನಿ. ಅದು ಒಂದು ವೀಟ್ ಬ್ರೆಡ್ ವಿತ್ ಚೀಸ್ ವೆಜಿಟೇಬಲ್ಸ್. ಸೊ ನಂದು ಕಂಪ್ಲೀಟ್ ಆಯಿತು. ವಾಕ್ ಹೋಗೋಣ ಅಂತ ವಾಕ್ ಹೋಗ್ತಾ ಇದ್ದೆ. ನನ್ನ ಹಸ್ಬೆಂಡ್ ನಾನು ಬರ್ತೀನಿ ಅಂತ ಲೈಫಲ್ಲಿ ಫಸ್ಟ್ ಟೈಮ್ ವಾಕ್ ಬಂದರು ನನ್ನ ಜೊತೆ. ಅದೇ ಖುಷಿ ಆ್ಯಕ್ಚುಲಿ ನೆನ್ನೆ. ಕತ್ಲೆ ಆಗಿರೋದ್ರಿಂದ ಯಾರೂ ಇರಲಿಲ್ಲ. ಸೊ ಅರೌಂಡ್ 10 o'clock ವಾಕ್ ಹೋಗಿ ಬಂದು ನಾನು ನನ್ನ ಮಗಳು ಮಲ್ಗೋಕ್ಕೆ ರೆಡಿ ಆದ್ವಿ. ಅವಳು ಮಲ್ಗೋಕ್ಕೂ ಮುಂಚೆ ಅವಳಿಗೆ ಹೊಟ್ಟೆಗೆ ತಲೆಗೆಲ್ಲ ಎಣ್ಣೆ ಹಾಕ್ಸಿ ಅವಳು ಫೀಡಿಂಗ್ ಬಾಟ್ಲು ಕೊಟ್ಟು ನಿದ್ದೆ ಮಾಡ್ತೀವಿ. ಇಷ್ಟು ನನ್ನ ಡೇ. ಇಷ್ಟ ಆಗಿತ್ತಾ? ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್.